ಅಜ್ಜಿ ನಮ್ಮನೆಗೆ ಒಂದು ಮೊಳೆ ಬೇಕು ಅಂದ್ರು ನಿಮ್ಮ ಅಂಗಡಿಲೇ ಅಜ್ಜಿ ನಾನು ತಗೊಳ್ಳೋದು. ಅದ್ಯಾಕೋ ಬೇರೆಯವ್ರ ಅಂಗಡಿಗೆ ಹೋಗೋಕೆ ಮನಸ್ಸೇ ಬರಲ್ಲ ನನಗೆ. ನಿಮ್ಮನ್ನ ನೋಡಿದ್ರೆ ದೇವ್ರ ಪಾದ ಸೇರ್ಕೊಂಡಿರೋ ನಮ್ಮಮ್ಮನೇ ನೆನಪಾಗ್ತಾರೆ ಅಂತ ಪಟ್ಟಿ ಕಟ್ಟಿ ಆ ಅಂಗಡಿಗೆ ಬಂದವನು ಮಾಡಿದ್ದೇನು ಗೊತ್ತಾ? ಇದ್ಯಾಕಜ್ಜಿ ಬೆಳಿಗ್ಗೆ ಫುಲ್ ಬೇಜಾರ್ ಮಾಡ್ಕೊಂಡು ಕೂತ್ಬಿಟ್ಟಿದ್ಯಲ್ಲ? ಪಾಪ ಏನಾಯ್ತು? ಆರೋಗ್ಯ ಸರಿಯಾಗಿದೆಯಾ ಅಜ್ಜಿ ಅಂತ ಕೇಳಿದ್ರೆ ಅಜ್ಜಿದು ಮಾತು ಇಲ್ಲ, ಕತೆನೂ ಇಲ್ಲ. ಇನ್ನು ಸರ್, ನಿಮ್ಮ ಅಜ್ಜಿ ಮಾತಲ್ಲ, ಅಲ್ಲಾಡ್ತಾನೂ ಇಲ್ವಲ್ಲ ಸರ್ ಅಂತ ಪಕ್ಕದಲ್ಲಿರೋರನ್ನ ಕೇಳಿದ್ರೆ ಅವರು ಅಳೋದೊಂದು ಬಾಕಿ. ಯಾಕೆಲ್ಲ ಗರ ಬಡಿದವ್ರ ತರ ನಿಂತಿದ್ದೀರಿ ಅಂತ ತಲೆ ಸವರಿ ಸಮಾಧಾನ ಮಾಡಿದ್ಮೇಲೆ ಗೊತ್ತಾಗಿದ್ದು ಇವ್ರ ಮೌನಕ್ಕೆ ಕಾರಣ ಈ ಚೋರ ಅಂತ. ಹೌದು, ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರೋ ಬಾಲಾಜಿ ಎಂಟರ್ಪ್ರೈಸಸ್ ಅನ್ನೋ ಗೃಹೋಪಯೋಗಿ ಅಂಗಡಿ ಇದೆ. ಅದಕ್ಕೆ ಈ ಅಜ್ಜಿನೇ ಕ್ಯಾಶಿಯರ್, ಮಗನೇ ಓನರ್. ನಿನ್ನೆ ಕಿಲಾಡಿಯೊಬ್ಬ ಇವರ ಅಂಗಡಿಗೆ ವ್ಯಾಪಾರ ಮಾಡೋ ತರ ಬಂದು ಗಲ್ಲಾಪೆಟ್ಟಿಗೆಯಲ್ಲಿದ್ದ ಹಣ ದೋಚಿ ಪೇರಿ ಕಿತ್ತಿದ್ದಾನೆ. ಹೀಗಾಗಿ ಇವರೆಲ್ಲ ಕಾಸೋಯ್ತು ಅಂತ ಹ್ಯಾಪ್ ಮೊರೆ ಹಾಕೊಳ್ಳೋ ಹಾಗಾಗಿದೆ. ಬಂದು ಸೀದಾ ಹಿಂಗೆ ತಿರ್ಕೊಂಡು ಚಾಕು ಬೇಕು ಅಂದರು. ಅವರೇ ಎತ್ಕೊಂಡು ಬಂದು ಇಲ್ಲಿ ಇಕ್ಕಿದ್ರು. ಕೊಡಿ ಅಂತ 500 ರೂಪಾಯಿ ಕೊಟ್ಟರು. ಚಿಲ್ಲರೆ ಎತ್ಕೊಳ್ಳೋಣ ಅಂತ ಗಲ್ಲನ ತೆಗೆದು 500 ರೂಪಾಯಿ ಎತ್ಕೊಂಡು ಚಿಲ್ಲರೆ ಇನ್ನೇನು ಕೊಡಬೇಕು ಅಷ್ಟೊತ್ತಿಗೆ ಅದು ಕೊಡಮ್ಮ ಇದು ಬೇಡ ಅಂದರು. ಇಲ್ಲಿ ಚಾಕುಗಳೇ ಇಲ್ಲಿ ತೋರಿಸ್ತಾವನೆ, ಏನೈತೆ ಇಲ್ಲಿ ಅಂತ ನಾನು ಇತ್ತ ಕಡೆ ನೋಡೋ ಹೊತ್ತಿಗೆ ಗಲ್ಲನಲ್ಲಿರೋ ದುಡ್ಡು ಎತ್ಕೊಂಡು ಉಳ್ಟೋದು. ಇನ್ನೇ ಸುಮಾರು ಮಧ್ಯಾಹ್ನ 1 ಗಂಟೆ ಇರ್ಬೋದು. ಅಜ್ಜಿ ಆಗ್ತಾನೆ ಊಟ ಗೀಟ ಮಾಡ್ಕೊಂಡು ಗಲ್ಲಾಪೆಟ್ಟಿಗೆ ಹತ್ರ ಕೂತ್ಕೊಂಡು ಗ್ರಾಹಕರು ಯಾರು ಬರ್ತಾರೇನೋ ಅಂತ ಕಾಯ್ತಿದ್ರು. ಆ ಟೈಮ್ಗೆ ಅಂಗಡಿಗೆ ಬಂದ ಐನಾತಿ ಅಜ್ಜಿ ಊಟ ಆಯ್ತಾ ಅಂತ 60 ರೂಪಾಯಿ ಕೊಟ್ಟು ಒಂದು ಚಾಕು ತಗೊಳ್ತಾನೆ. ಅಷ್ಟೇ. ಅಜ್ಜಿ ಅಲ್ಲಿ ನೋಡು, ಇಲ್ಲಿ ನೋಡು, ಮೇಲ್ ನೋಡು, ಕೆಳಗ್ ನೋಡು ಅಂತ ಯಾಮರ್ಸಿ ಗಲ್ಲಾಪೆಟ್ಟಿಗೆಯಲ್ಲಿದ್ದ 13,500 ರೂಪಾಯಿ ಹಣವನ್ನ ಕದ್ದು ಮಂಗಮಾಯ ಆಗಿದ್ದಾನೆ. CCTV ಫುಟೇಜಲ್ಲಿ ನೋಡಿದಾಗ ಎಲ್ಲನೂ ಅವ್ರು ಬಂದು ಎಲ್ಲನೂ ಗಲ್ಲ ಒಳಗಡೆ ಕೈ ಹಾಕಿ ಎತ್ಕೊಂಡಿದ್ವಿ ಎಲ್ಲನೂ ತುಂಬಾ ಇದಾಯಿತು. ಬಟ್ ಏನು ಅಂತ ಹೇಳಿದ್ರೆ ನನಗೆ ಅವ್ರ ದುಡ್ಡು ವಾಪಸ್ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಬಟ್ ಏನು ಅಂತ ಹೇಳಿದ್ರೆ ಈ ಫೇಸಿಗೆ ಎಲ್ಲಾದರೂ ಕಂಡ್ರೆ ಅಟ್ಲೀಸ್ಟ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗಾದ್ರೂ ಎಲ್ಲನೂ ಇದು ಮಾಡಿ ಸೋಷಿಯಲ್ ಕಾಜಿಂದನಾದ್ರೂ ಅಟ್ಲೀಸ್ಟ್ ಎಲ್ಲನೂ ಬೇರೆ ಇನ್ನೊಂದು ಇನ್ಸಿಡೆಂಟ್ ನಡೀದೇ ಇರೋ ಥರ ಅವನೇನೋ ನೈಫ್ ತೆಗೆದು ಎಲ್ಲನೂ ಇವರೇನಾದರೂ ಜೋರಾಗಿ ಕಿರಿಸಿದ್ರೆ ಬೇರೆ ಥರ ಏನಾದರೂ ಮಾಡಿದರೆ ಏನು ತೊಂದರೆ ಆಗಿರೋದು ಅಂತ. ಅಜ್ಜಿಯ ಅಂಗಡಿಗೆ ಬರೋಕ್ ಮುಂಚೆ ಕಳ್ಳ ಅಜ್ಜಿ ಎಷ್ಟು ಹುಷಾರಂತ ಅಂಗಡಿ ಆಚೆನೆ ನಿಂತ್ಕೊಂಡು ಸ್ಕೆಚ್ ಹಾಕಿರೋದು CCTVಯಲ್ಲಿ ಸೆರೆಯಾಗಿದೆ. ವೃದ್ಧೆ ಬಿಟ್ರೆ ಅಂಗಡಿಲಿ ಯಾರಿಲ್ಲ ಅಂತ ಖಚಿತಪಡಿಸಿಕೊಂಡ ಈತ ಸರಿಯಾಗಿ ಯಾಮರ್ಸಿದ್ದು ಕದ್ದವನ ಕುತ್ತಿಗೆ ಪಟ್ಟಿ ಹಿಡಿದು ಪೊಲೀಸರು ಇವರ ಬಾಡೋಗಿರೋ ಮುಖದಲ್ಲಿ ನಗು ಅರಳಿಸಬೇಕಿದೆ. ಭೀಮಪ್ಪ, TV9 ಚಿಕ್ಕಬಳ್ಳಾಪುರ.